ಈ ಆಚರಣೆ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ನವರಾತ್ರಿ ಅಂದ ತಕ್ಷಣ ನವದುರ್ಗಿಯರ ಆರಾಧನೆಯನ್ನ ಮಾಡಲಾಗುತ್ತೆ. ಒಂದೊಂದು ದಿನವೂ ಕೂಡ ಒಂದೊಂದು ದುರ್ಗೆಗೆ ಅಂತ ಮೀಸಲಿಡಲಾಗುತ್ತೆ. ಆ ನವದುರ್ಗಿಯರ ಆರಾಧನೆಯನ್ನ ನಾವು ಯಾವ ರೀತಿ ಮಾಡಬೇಕಾಗುತ್ತೆ ಗುರುಗಳೇ? ಸಾಧಾರಣವಾಗಿ ನವದುರ್ಗೆ ಆರಾಧನೆ ಅಂತ ಇರಲಿಲ್ಲ. ಈ ಮಹಾಕಾಳಿ 3 ಅವತಾರಗಳನ್ನ ತೆಗಿತಾಳೆ. ಅವಳೇನು ಮಾಡ್ತಾಳೆ, ರೌದ್ರವಾಗಿರ್ತಕ್ಕಂಥವಳು, ಸೌಮ್ಯವಾಗಿರ್ತಕ್ಕಂಥವಳು, ಪರಿವರ್ತನೆ ಆಗ್ತಕ್ಕಂಥವಳು. ಈ ರೌದ್ರವಾಗಿರೋಳು ರಕ್ತಕಾಳಿ ಅಂತ ಕರಿತೀವಿ, ಸ್ಮಶಾನದಲ್ಲಿರ್ತಕ್ಕಂಥವಳು. ಸೌಮ್ಯವಾಗಿ ಬರ್ತಕ್ಕಂಥ ಸಮಯದಲ್ಲಿ ಅವಳು ಕೂತ್ಕೊಳ್ಳೋಕೆಂಬುದು ನಿಂತಿರ್ತಕ್ಕಂಥ ಕಾಳಿ. ಸೌಮ್ಯ ಅಂದರೆ ಈಶ್ವರನ ಹಾಕಿ ತುಳಿದಿರ್ತಾಳೆ, ತನ್ನ ಗಂಡನ್ನೇ ತುಳಿದು ಬಿಡ್ತಾಳೆ. ಅಯ್ಯೋ ತುಳಿದು ಬಿಟ್ನಲ್ಲ ಅಂತ ನಾಲ್ಗೆ ಕಚ್ಕೊಂಡ್ಬಿಡ್ತಾಳೆ. ಅದಕ್ಕೆ ಅವಳು ವಿಶೇಷವಾಗಿ ಸೌಮ್ಯವಾಗಿರ್ತಕ್ಕಂಥ ಸಮಯ ಬರ್ತಾಳೆ. ತದನಂತರ ಪೀಠಾರೋಹಣ ಮಾಡಿಕೊಂಡು ಕೂತ್ಕೊಳ್ತಕ್ಕಂಥ ಕಾಳಿ. ಸೊ ಕಾಳಿ ನಿಂತಿದ್ದಾಗ ರೌದ್ರ ರಕ್ತಾವರಣದಲ್ಲಿದ್ದಾಗ, ಆಮೇಲೆ ಸೌಮ್ಯಕ್ಕೆ ತಿರುಗಿದಾಗ ಪರಮೇಶ್ವರನ ಮೇಲೆ ಬಲಿಪೀಠನ ಕೂತ್ಕೊಂಡಂಗೆ. ಯಾವತ್ತೂ ಈಶ್ವರನ ಮೇಲೆ ತುಳಿದು ಅಂದರೆ ಅದನ್ನು ಮಂಗಳ ಪೀಠ ಸ್ಥಿತಿ ಅಂತ ಕರೀತಾರೆ. ಅದೇ ಲಲಿತಾ ತ್ರಿಪುರ ಸುಂದರಿ ಪೀಠ ಮಾಡಿಕೊಂಡ್ರು ಗಂಡನ ಮೇಲೆ ಕೂತ್ಕೊಳ್ಳೋದು, ಮಂಗಳ ಪೀಠನೇ ಈಶ್ವರ ಅಂತ. ಸೊ ಅವಳು ಕೂತ್ಕೊಳ್ತಕ್ಕಂಥ ಪೀಠ 3 ಪೀಠಗಳು ಮಾಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಇವ್ರಿಗೆ ಶಕ್ತಿ ಇಲ್ಲದೆ ಇರತಕ್ಕಂಥ ಈ 3 ಜನ ನವದುರ್ಗೆಯರನ್ನ ಆಚರಿಸ್ಕೊಳ್ಳೋದು ಹೇಗೆ ಅಂತ. ಸೊ ಈ ಒಂದೊಂದಾಗಿ ಆಚರಿಸ್ಕೋಬೇಕು. ಆಗೇನು ಮಾಡ್ತಾರೆ, ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧದಾತ್ರಿ, ನಮೋಸ್ತುತೆ ಅಂತ ನಮಸ್ಕಾರ ಮಾಡ್ಕೊಳ್ಳೋದು. ಸೊ ಶೈಲಪುತ್ರಿ ಆಗಿರ್ತಕ್ಕಂಥವಳಿಗೆ ಇವಳು ಒಂದೊಂದು ಅವತಾರದಲ್ಲಿ ಪಾರ್ವತಿ ಈಶ್ವರನ ಮದುವೆ ಆಗೋಕ್ಕೆ ಮೊದಲು ಯಾವ್ಯಾವ ಅವತಾರದಲ್ಲಿ ಭೂಮಿಗೆ ಬಂದ್ಬಿಡ್ತಾಳೆ ವಾಪಸ್ಸು, ಯಾವಾಗ ಕೋಪಿಸ್ಕೊಂಡ್ಬಿಡ್ತಾಳೆ, ಯಾರಿಗೆ ಮತ್ತೆ ಹುಟ್ಟುತ್ತಾಳೆ, ಅದಾದ ಮೇಲೆ ಹುಟ್ಟಿದಾಗ ಆ ಅವತಾರದಲ್ಲಿ ಏನನ್ನ ಜನಗಳಿಗೆ ಕೊಟ್ಟಿರ್ತಾಳೆ. ಈಗ ಉಷ್ಟಿ ಮಾತಾ ಅಂತ ಸಾಧಾರಣವಾಗಿ ಕಾಶಿ ಕ್ಷೇತ್ರದಲ್ಲಿದೆ. ಉಷ್ಟಿ ಮಾತ್ರ ಎಂಜಲು ಅಂತಕ್ಕಂಥದ್ದು. ಎಂಜಲನ್ನು ನೈವೇದ್ಯವನ್ನೇ ಮಾಡಿ ಅಮ್ಮನವ್ರು ಕೊಡ್ತಾ ಇದ್ದಿದ್ದು. ಆಗ ಅವ್ರು ಏನು ಮಾಡ್ತಾರೆ, ಈ ಕಾಡು ಮನುಷ್ಯರೆಲ್ಲ ಬಂದಿರ್ತಾರೆ. ಆ ಕಾಡು ಜನಾಂಗಗಳು ಅವ್ರ ಮನೇಲಿ ಇನ್ನೊಂದರೆ ಏನು ಊಟ ಗತಿ ಇರಲ್ಲ. ಸೊ ಹಣ್ಣುಗಳನ್ನು ಯಾರಿಗಾದ್ರೂ ಕೊಡೋಕ್ಕೆ ಬದಲು ಚೆನ್ನಾಗಿದೆಯಾ ಇಲ್ಲೋ ಅಂತ ತಿಂದ್ಬಿಟ್ಟು ನೋಡೋದು. ಇದನ್ನು ರಾಮಚಂದ್ರನಿಗೂ ಶಬರಿ ಹೇಗೆ ಮಾಡ್ತಾಳೆ, ತಿಂದ್ಬಿಟ್ಟು ನೋಡ್ಬಿಟ್ಟು ನಮ್ಮ ಭಕ್ತನಿಗೆ ಗುರುಗಳಿಗೆ ಕೊಡೋಣ, ನಮ್ಮ ರಾಮಚಂದ್ರನ್ ಕೊಡೋಣ ಅಂತ ಹೆಂಗಿರುತ್ತೆ ಹಾಗೆ ಮಾಡಿದಾಗ ಹೀಗೆ ಇವ್ರುಗಳು ಆ ಕಾಡು ಜನಗಳು ಮಾಡೋರು. ಅದು ತಿಂದಿರೋದೆಲ್ಲ ಇಟ್ಕೊಂಡಿರೋ ಪದ್ಧತಿ ಅವ್ರದ್ದು. ಯಾವ್ಯಾವ ಚೆನ್ನಾಗಿದೆ ಯಾವ್ಯಾವ ಚೆನ್ನಾಗಿಲ್ಲ ಅಂತ ಎತ್ತಿಟ್ಕೊಂಡ್ಬಿಡೋದು. ಈ ತಿಂದ ಅಭ್ಯಾಸ ಉಳಿದಿರೋದನ್ನ ಏನು ಮಾಡ್ತಾರೆ, ನಮ್ಮನ್ನು ಏನೂ ಇಲ್ಲ, ಪಾರ್ವತಿ ಪರಮೇಶ್ವರ ನೋಡೋಕೆ ಹೋಗೋಣ ಕೈಲಾಸಕ್ಕೆ, ಏನೋ ತೊಗೊಂಡು ಹೋಗಬೇಕು. ಸರಿ, ಏನು ಮಾಡ್ತಾರೆ, ಎಲ್ಲ ತೊಗೊಂಡು ಹೋಗ್ತಾರೆ. ಆಗ ಇಂದ್ರ ಏನು ಮಾಡ್ತಾರೆ, ಏನಿದೆಲ್ಲ ಎಂಜಲೆಲ್ಲ ತೊಗೊಂಬಂದು ನಿಮ್ಮಷ್ಟು ದಾರಿದ್ರ್ಯವ ನಮಗೆ ಬಿಟ್ಟಿದ್ದು ದೇವಾನ್ ದೇವತೆಗಳಿಗೆ ನೀವು ಮಾಡೋರು ಎಂಜಲನ್ನು ತೊಗೊಂಬಂದಿರ್ತಾರೆ. ಪಾರ್ವತಿ ಕೋಪಡ್ತಾರೆ, ಹಂಗೆಲ್ಲ ಬಿಸಾಕಬಾರ್ದು, ಹಾಗೆಲ್ಲ ಮಾಡಬಾರ್ದು, ಅವ್ರನ್ನ ಅಸಹ್ಯವಾಗಿ ಕಾಣಬಾರ್ದು, ಅವರು ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಪರಿವರ್ತನೆ ಮಾಡು ಸಂತೋಷ. ಆಗ ಅವಳು ಹೇಳ್ತಾಳೆ, ಇವರ ವಂಶದಲ್ಲೇ ನಾನು ಹುಡ್ತೀನಿ ಉಷ್ಟಿ ಮಾತಾ ಅಂತ ಹೇಳಿ ಬಂತಕ್ಕಂಥವ್ಳು. ಅದಕ್ಕೆ ಅವಳನ್ನ ಕೌಡಿ ಮಾತಾ ಅಂತ ಇವತ್ತು ಕಾಶಿ ಕ್ಷೇತ್ರದಲ್ಲಿ ಕಾಶಿ ಫಲ ಸಿಗಬೇಕು ಅಂದರೆ ಕೌಡಿ ಮಾತಾ ದರ್ಶನ ಮಾಡ್ತಿದ್ರೆ ಪ್ರಯೋಜನವೇ ಇಲ್ಲ ಅಂತ. ಸೊ ಅಲ್ಲೊಂದು ಅವತಾರ ತೆಗಿತಾಳೆ. ಹೀಗೆ ಒಂದೊಂದು ಅವತಾರದಲ್ಲೂ ಒಂದೊಂದು ಕ್ಷೇತ್ರದಲ್ಲಿ ವಿಭಿನ್ನವಾಗಿ ಆಗ್ತಾಳೆ. ಸತ್ಯವತಿ ಆಗ್ತಾಳೆ, ಪಾರ್ವತಿ ಆಗ್ತಾಳೆ, ಪರ್ವತರಾಜ ಪುತ್ರಿ ಆಗ್ತಾಳೆ, ಹೀಗೆ ಒಂದೊಂದಾಗಿ ಬರ್ತಾಳೆ. ಹೀಗೆ ಬಂದಾಗ ದಕ್ಷಬ್ರಹ್ಮನ ಆಗಿರ್ತಕ್ಕಂಥ ಮಗಳಾಗಿ ಬಂದ ಸಮಯದಲ್ಲಿ ಒಂದೊಂದು ಅವತಾರ ಬಂದಾಗ 9 ಅವತಾರ ತೆಗಿತಾಳೆ. ಸೊ ಸೌಮ್ಯವಾಗಿದ್ದಾಗ ಶೈಲಪುತ್ರಿ ಆಗ್ತಾಳೆ, ಅವಳು ಎತ್ತಿನ ಮೇಲೆ ಕೂತ್ಕೊತಾಳೆ, ಜಪವನ್ನು ಮಾಡ್ತಾಳೆ ಬ್ರಹ್ಮಚಾರಿಣಿ ಆಗಿದ್ದಾಗ. ಆಗ ಕಾತ್ಯಾಯಿನಿ ಆಗ್ತಾಳೆ, ಕೂಷ್ಮಾಂಡ ಆಗ್ತಾಳೆ, ಹೀಗೆ ಮಾತಾ ಬಂದಾಳೆ. ಇವಳಿಗೆ ಒಂದು ಮಗು ಹುಟ್ಟಬೇಕು. ಆ ಸಮಯಕ್ಕೆ 6 ಮುಖವನ್ನು ಹೊಂದಿರತಕ್ಕಂಥ ಶಕ್ತಿ ಪರಮೇಶ್ವರನ ಮುಖಾಂತರ ಇವರಿಬ್ಬರು ಸೇರ್ದೇ ಹುಟ್ಟಿರ್ತಕ್ಕಂಥ ಸ್ಕಂದಮಾತ. ಆ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡಿರತಕ್ಕಂಥ ಎಡೆ ತೊಡೆ ಮೇಲೆ ಕೂತ್ಕೊಂಡಿದ್ದಾಗ ಸ್ಕಂದಮಾತ ಆಗ್ತಾಳೆ. ಹೀಗೆ ಎಲ್ಲ 9 ಅವತಾರಗಳು 9 ದುರ್ಗೆಯರನ್ನ ಆಚರಿಸ್ತಾಳೆ. ಆವಾಗ ನಿಂತ್ಕೊಳ್ಳೋಕೆ ಶುರು ಮಾಡ್ತಾಳೆ. ಯಾವ ದುರ್ಗೆ ನಿಂತ್ಕೊಳ್ಳಲ್ಲ. ಈ 9 ಜನ ದುರ್ಗೆಯರು ನಿಂತ್ಕೊಂಡಿರಲ್ಲ. ಅವತ್ತೆಲ್ಲ ನವದುರ್ಗೆ ಅಂತ ಸ್ವರೂಪ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದಕ್ಕೆ 9 ನವರಾತ್ರಿಯಲ್ಲಿ ಅಮ್ಮನವ್ರು ನಿಂತೇ ಇರ್ತಾಳೆ, ಪೀಠ ಸ್ಥಿತಿ ಆಗೋದಿಲ್ಲ. ಕೊನೆಗೆ ಯಾವತ್ತು ಕೂರಿಸ್ತಾಳೆ, ಅವಳು ಕೂತ್ಕೊಳ್ಳೋದು ವಿಜಯದಶಮಿ ದಿವಸ, ಜಗನ್ಮಾತೆ ಬಾ ಕೂತ್ಕೊ ಅಂತ ಹೇಳಿ. ಆಗ ಲಕ್ಷ್ಮೀ ಸರಸ್ವತಿ ಚಾಮರನ್ನು ಬೀಸಿ ಲಲಿತಾ ತ್ರಿಪುರ ಸುಂದರಿನ ಕೂಡಿಸಿ ಅಮ್ಮ ಕೂತ್ಕೊ ಅಂತ ಹೇಳಿ ಪೀಠದ ಮೇಲೆ ಪರಮೇಶ್ವರನ್ನೇ ಕೆಳಗಡೆ ಹೋಗ್ತಾಳೆ. 4 ಕಾಲಗಳು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾದಿ ದೇವತೆಗಳಾಗಿ. ಆಗ ಪರಮೇಶ್ವರನೇ ಸದಾಶಿವ ಅಂತ ಮಲ್ಕೊಂಡ್ಬಿಡ್ತಾನೆ. ಅವನು ಹೀಗೆ ಕೈ ಇಟ್ಕೊಂಡು ಕೂತ್ಕೊಳ್ತಾನೆ. ಅವಳ ಮೇಲ್ಗಡೆ ಕೂತ್ಕೊಂಡ ವಿರಾಜಮಾನ. ಆವಾಗ ವಿಜಯದಶಮಿ ಆಗುತ್ತೆ. ಈ ವಿಜಯದಶಮಿಯವರೆಗೂ 9 ದಿವಸ ನಿಂತಿರ್ತಕ್ಕಂಥ ದುರ್ಗೆಯರಿಗೆ ಬೇರೆ ಬೇರೆ ಆರಾಧನೆ, ಬೇರೆ ಬೇರೆ ಪೂಜೆ. ಕೆಲವರು ಏನು ಮಾಡ್ತಾರೆ, ಬಣ್ಣದ ಪೂಜೆ ಮುಟ್ತಾರೆ, ಅಂದರೆ ಅಮ್ಮನವರಿಗೆ ಬೇರೆ ಬೇರೆ ಅಲಂಕಾರ ಮಾಡೋಣ ಅಂತಾರೆ. ಇರೋ ದೇವ್ರನ್ನೇ ಚೇಂಜ್ ಮಾಡಿಬಿಡ್ತಾರೆ ಕೆಲವರು. ಇವತ್ತು ಬೇರೆ ಅಲಂಕಾರ ಮಾಡೋಣ, ಸರಸ್ವತಿ ಅಲಂಕಾರ ಮಾಡೋಣ, ಇವತ್ತು ಬೇರೆ ಬಾಣಂತಿ ಅಲಂಕಾರ ಮಾಡೋಣ ಅಂತ ಒಂದೊಂದು ದಿವಸ ಮಾಡ್ತಾರೆ. ಆ್ಯಕ್ಚುಲಿ ಏನು ಹೇಳುತ್ತೆ ಅಂದರೆ, ಆ ದಿನ ಆ ದೇವರು ಆ ಕ್ಷೇತ್ರದಲ್ಲಿ ಹಾಗೇ ಇರಬೇಕು, ಅವಳಿಗೆ ಅಲಂಕಾರ ಮಾಡು ಅಂತ ಹೇಳೋದು ಶಾಸ್ತ್ರ. ಇವರೇನು ಮಾಡ್ಬಿಟ್ಟಿದ್ದಾರೆ ಲೌಕಿಕದಲ್ಲಿ ಭಾಳ ಜನ, ಈ ಬೆಂಗಳೂರು ಸುತ್ತಮುತ್ತಲ ಎಲ್ಲ ಏನು ಮಾಡ್ತಾರೆ, ಪಾರ್ವತಿನ ಸರಸ್ವತಿ ಮಾಡಿಬಿಡ್ತಾರೆ, ಸರಸ್ವತಿ ಲಕ್ಷ್ಮಿ ಮಾಡಿಬಿಡ್ತಾರೆ. ಹೀಗಿದ್ದರೆ ಹೆಂಗೆ ಕಾಣ್ತಾಳೆ ಗಂಗೆ ನೋಡೋಣ, ಹೀಗಿದ್ದರೆ ಅಕಸ್ಮಾತ್ ಇದ್ದರೆ ಗಣಪತಿ ಅಲಂಕಾರ ಮಾಡ, ವಾರಾಹಿ ಮಾಡೋದು ಹೆಂಗಿರುತ್ತೆ ಅಂತ ಅವಳು ರೂಪ ಚೇಂಜ್ ಮಾಡಬಾರ್ದು. ಆ್ಯಕ್ಚುಲಿ ಅವಳೇನು ಹೇಳುತ್ತೆ, ವರ್ಣಾನಿತ್ಯ ಅನುಷ್ಠಾನ ಅಂತ ವರ್ಣಗಳ ಮಾತ್ರ ನೀನು ಚೇಂಜ್ ಮಾಡು, ಅಲಂಕಾರಗಳನ್ನು ಚೇಂಜ್ ಮಾಡು, ಅಲಂಕಾರ ಪ್ರಿಯ ಅಂತ ಅಲಂಕಾರನ ಚೇಂಜ್ ಮಾಡು ಅಂತ. ಆಗೇನು ಅಲಂಕಾರ ಮಾಡಬೇಕಂದ್ರೆ ಒಂದ್ಸಲ ಅರ್ಶಿಣದಲ್ಲಿ ಮಾಡಬೇಕು, ಸೇಮ್ ಅಮ್ಮನವರು. ಅದಾದಮೇಲೆ ಕುಂಕುಮದಲ್ಲಿ ಅಲಂಕಾರ ಮಾಡಬೇಕು,
ಹೂವಿನಲ್ಲಿ ಅಲಂಕಾರ ಮಾಡಬೇಕು, ಶಾಕಾಂಬರಿ ತರಕಾರಿಲಿ ಅಲಂಕಾರ ಮಾಡು, ಹಣ್ಣುಗಳಲ್ಲಿ ತರಕಾರಿ ಫಲಾಫಲಗಳು ಹೀಗೆ ಚೇಂಜ್ ಮಾಡಬೇಕೇ ಹೊರತು ಇವ್ರೇನು ಮಾಡಿಬಿಟ್ರು, ದೇವ್ರನ್ನೇ ಚೇಂಜ್ ಥರ ಮಾಡಿ ವಿಷ್ಣು ರೂಪ ನೋಡೋದು ಹೆಂಗಿರುತ್ತೆ, ಕೃಷ್ಣನ ಥರ ನೋಡಿದ್ರೆ ಹೆಂಗಿರುತ್ತೆ ಅಂತ ನವದುರ್ಗೆಯರನ್ನ ದುರ್ಗೆನ ಬಿಟ್ಬಿಟ್ರು, ಅಲಂಕಾರ ಚೇಂಜ್ ಮಾಡಿಬಿಟ್ರು. ಸೊ ಕೆಲವರು ಅವರವ್ರ ಪದ್ಧತಿ ಮಾಡ್ಕೊಂಡ್ರು. ಒಟ್ಟಲ್ಲಿ ಏನು ಅಂದರೆ ಒಂದೊಂದು ಸಲ ಒಂದೊಂದು ವೈಭವ ನೋಡ್ಬೋದು ಅಂತ ಜನಗಳು ಏನು ಮಾಡ್ತಾರೆ, ಉದರಿ ನಿಮಿತ್ತಂ ಬಹುಕೃತ ವೇಷಮ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ 9 ನವದುರ್ಗೆಯರಿಗೆ 9 ದಿವಸಗಳೆಲ್ಲ ಇರಬೇಕು. ಆ್ಯಕ್ಚುಲಿ ನವರಾತ್ರಿ ಇರೋದು ಹಾಗೆ, 9 ರಾತ್ರಿಗಳಲ್ಲಿ ಮಹಿಷಾಸುರ ಮರ್ಧಿನಿ ಮಾಡಿರ್ತಕ್ಕಂಥ ಅವಳಿಗೆ ಶಾಂತಿ ಇಂಚು ಪರಿವಂಚ ಅಂತ ಹೇಳುತ್ತೆ. ಶಾಂತಿನ ತೊಗೊಂಬಂದು ಐಗಿರಿ ನಂದಿನಿಯನ್ನು ಕೊನೆಗೆ ಹಾಡಿ ಅವಳನ್ನ ಸೌಮ್ಯತೆ ಮಾಡಿ ಪೀಠದ ಮೇಲೆ ಕೂಡಿಸ್ತಾರೆ. ಸೌಮ್ಯವಾಗಿ ಬರಬೇಕು. ಈ 9 ದುರ್ಗೆಯರು ಮಾಡೋ ಸಮಯದಲ್ಲಿ ಒಂದೊಂದು ರಾಕ್ಷಸನ್ನು ಒಂದು ಸಾಯಿಸ್ತಾ ಬರ್ತಾಳೆ. ಸೊ ಒಂದೊಂದು ಅವತಾರದಲ್ಲಿ ಒಂದೊಂದು ರಾಕ್ಷಸ ಸಾಯಿಸಿದ ಸಮಯದಲ್ಲಿ ಅವಳಿಗೆ ಶಕ್ತಿ ನಿಶಕ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಹೆಣ್ಣು ನವರಾತ್ರಿಯಲ್ಲಿ ಕುಂಕುಮಾರ್ಚನೆ ಮಾಡೋದು, ಅವಳಿಗೆ ಶಕ್ತಿ ತುಂಬ ಸ್ತೋತ್ರ ಪ್ರಿಯಾಂದೇವಿ, ದೇವಿ ಬಂದು ಸ್ತೋತ್ರ ಪ್ರಿಯ, ಶಿವ ಬಂದು ಸಾಕ್ಷಾತ್ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ, ಗಣೇಶ ಭಕ್ಷ ಪ್ರಿಯ, ಸೂರ್ಯ ನಮಸ್ಕಾರ ಪ್ರಿಯ, ಅಮ್ಮನವರು ಸ್ತೋತ್ರ ಪ್ರಿಯ, ಹಾಡಿ ಹೊಗಳ್ತಾ ಇರಬೇಕು, ಅವಳನ್ನ ಅಟ್ಟದ ಮೇಲೆ ಕೂಡಿಸ್ತಾ ಇರಬೇಕು. ಸೊ ಯಾರು ಎಲ್ಲ ಕಡೆಯಿಂದ ಅವಳನ್ನ ಎಷ್ಟು ಹಾಡು ಹೊಗಳ್ತಾರೋ ಅಷ್ಟು ವೈಶಿಷ್ಟ್ಯಪೂರ್ವಕವಾಗಿ ಅವಳೇನು ಮಾಡ್ತಾಳೆ, ವಿಜೃಂಭಿಸ್ತಾಳೆ. ವಿಜೃಂಭಿಸಿದಾಗ ಆ ಶಕ್ತಿ ಪೂರ್ತಿ ಬಂದಾಗ ಅಷ್ಟೋ ಶಕ್ತಿನ ಕೊನೆ ದಿವಸ ವಿಜಯದಶಮಿ ಕೊಡ್ತಾಳೆ, ದಾರೆ ಹೇಳ್ತಾರೆ ಅಂತ. ಸೊ ಜಗತ್ತಲ್ಲಿ 4 ಮಾಸಗಳ ಶ್ರೇಷ್ಠ. ಈ 4 ಮಾಸಗಳ ಶ್ರೇಷ್ಠ ಅಂದರೆ ಏನು, 12 ಮಾಸ ಇದ್ದರೂ 4 ಶ್ರೇಷ್ಠ. ಅದರಲ್ಲಿ ಫಸ್ಟ್ ಮಾಸ ಇರ್ತಾರೆ ಶ್ರಾವಣ ಕಾ ಮಹಿನ. ಸೊ ಶ್ರಾವಣ ಮಾಸ ಅಂದರೆ ಶ್ರಾವಣ ಕಾ ಮಹಿನ ಪರಮೇಶ್ವರ ಬರ್ತಾರೆ, ಬಂಬಂ ಬೋಲೆನಾಥ್ ಅಂತ. ಅದಾದಮೇಲೆ ಭಾದ್ರಪದ ಮಾಸ. ಭಾದ್ರಪದ ಮಾಸ ಗೌರಿ ಗಣೇಶ ಇಬ್ಬರು ಅಂದರೆ ಅಲ್ಲಿ ಇರ್ತಕ್ಕಂಥ ಗಣಪತಿ ಬರ್ತಾನೆ. ಆಮೇಲೆ ಆಶ್ವೀಜ ಮಾಸ ಸಾಕ್ಷಾತ್ ಜಗನ್ಮಾತೆ ನವರಾತ್ರಿಲಿ ಬರ್ತಾಳೆ. ಕಾರ್ತಿಕ್ ಮಾಸ ಸುಬ್ಬಣ್ಣ ಬರ್ತಾನೆ. ಸೊ ಫ್ಯಾಮಿಲಿ ಎಂಟೈರ್ ಗಣಪತಿ ಸುಬ್ರಹ್ಮಣ್ಯ ಸಮೇತ ಪಾರ್ವತಿ ಪರಮೇಶ್ವರ ಬರೋದು ಈ 4 ಮಾಸದಲ್ಲೇ. ಇದೇ ಶ್ರೇಷ್ಠತೆ ಅಂತ. ಸೊ ಇದನ್ನು ಶ್ರಾವಣ ಮಾಸದ ಉತ್ತರಾಯಣ ಪುಣ್ಯಕಾಲ ಆದಮೇಲೆ ದಕ್ಷಿಣಾಯಣ. ಸೊ ದಕ್ಷಿಣಾಯಣ ಶ್ರೇಷ್ಠ. ದಕ್ಷಿಣಾಯಣ ಯಾರ್ದು, ಪರಮೇಶ್ವರಂದು. ಆದರೆ ಆಚರಣೆ ಎಲ್ಲ ಅವನಿಗೆ ವಿಷ್ಣುದೇ. ಉತ್ತರಾಯಣ ಎಲ್ಲ ಯಾರ್ದು, ವಿಷ್ಣುದು. ಆಚರಣೆ ಎಲ್ಲ ಶಿವಂದು. ಅದಕ್ಕೆ ಶಿವಶ್ಕ ಹೃದಯ ವಿಷ್ಣು, ವಿಷ್ಣುಶ್ಕ ಹೃದಯ ಶಿವ. ಇವನು ಪೂಜೆ ಮಾಡಿದ್ರೆ ಅವಳಿಗಿಷ್ಟ, ಅವನು ಪೂಜೆ ಮಾಡಿದ್ರೆ ಇವಳಿಗಿಷ್ಟ. ಹಾಗೆ ಅವಳು ಬಲಭಾಗದಲ್ಲಿ ಕಾಲಿನ ಮೇಲೆ ಇಟ್ಕೊಂಡಾಗ, ಎಡಭಾಗ ಕಾಲು ಕೆಳಗಿಟ್ಟಾಗ, ನವರಾತ್ರಿಯಲ್ಲಿ ಯಾವತ್ತೂ ಅಮ್ಮನವ್ರು ಏನು ಮಾಡ್ತಾಳೆ, ಎಡಗಾಲು ಕೆಳಗಿಟ್ಟಿರ್ತಾಳೆ. ಅವಳು ಅಕಸ್ಮಾತ್ ಅಭಯವನ್ನು ಕೊಟ್ಟಾಗ ಬಲಗಾಲು ಕೆಳಗಿಡ್ತಾಳೆ, ಎಡಗಾಲು ಮೇಲಿಟ್ಟಿರ್ತಾಳೆ. ಸೊ ಬಲಭಾಗ ಫುಲ್ಲು ಶಿವನಂಶ, ಎಡಭಾಗ ಪೂರ್ತಿ ವಿಷ್ಣು ಅಂಶ. ಅದಕ್ಕೆ ಹೂ ಬಿದ್ದರೆ ಬಲಗಡೆ ಬಿದ್ದರೆ ಒಳ್ಳೆಯದ, ಕೆಟ್ಟದ್ದು ಕೆಳಗಡೆ ಬಿದ್ದರೆ ಒಳ್ಳೆಯದ ಅಂತ ಹಂಗೆ ಅನ್ಕೋಬಾರ್ದು. ಸೊ ನವದುರ್ಗೆಯರನ್ನ 8 ಕೈ ಅವಳಿಗಿರೋದು, ಎಕ್ಸ್ಟ್ರಾ ಏನೂ ಇರಲ್ಲ. ಅವಳಿಗೆ ಗಿಣಿ ಇರುತ್ತೆ. ದುರ್ಗೆಯರಿಗೆ ಗಿಣಿ ಇರಲೇಬೇಕು. ಮಹಿಷಾಸುರ ಮರ್ಧಿನಿ ಆಗಿದ್ದರಿಂದ ಮಹಿಷ ಕೆಳಗಡೆ ತಲೆ ಕೊಂಡಂದು ಹಾಕೇಬೇಕು. ಸಿಂಹ ಜೊತೆಲಿ ಇರಲೇ ಇರುತ್ತೆ, ಕೂತ್ಕೊಳ್ಳಲ್ಲ ಅವಳು. ದುರ್ಗೆ ಯಾವತ್ತೂ ನಿಂತಿರ್ತಾಳೆ. ಸೊ 9 ದಿವಸವೂ ನವದುರ್ಗೆಯರನ್ನ ಆಚರಣೆ ಮಾಡ್ತಾರೆ. ಇನ್ನೊಂದು ರೀತಿ ಹೇಗೆ ಮಾಡ್ತಾರೆ ಅಂದರೆ, ಮಹಾಕಾಳಿ, ತಾರಾದೇವಿ, ಷೋಡಶಿ, ಲಲಿತಾ ತ್ರಿಪುರಸುಂದರಿ, ಭುವನೇಶ್ವರಿ, ಭೈರವಿ, ಚಿನ್ನಮಸ್ತ, ಧೂಮಾವತಿ, ಬಗಳಾಮುಖಿ, ಮಾತಂಗಿ, ಕಮಲಾತ್ಮಿಕ ಅಂಥೇಳಿ ದಶಮಹಾವಿದ್ಯೆಯನ್ನು ಓದ್ಕೊತಾರೆ. ಈ ಓದಿದಾಗ ಆ ಕ್ಷೇತ್ರದಲ್ಲಿ ಅಕಸ್ಮಾತ್ ಸಾಯಿಸಿರೋ ಶಕ್ತಿನೋ ಇವಳನ್ನ ಪ್ರಾರ್ಥನೆ ಮಾಡೋಣ. ಶತ್ರು ಸಂಹಾರ ಮಾಡಿದ್ರೆ ಇವಳು ಸ್ತೋತ್ರ ಹೇಳಿದ್ರೆ ಒಳ್ಳೆಯದಾ. ಇವಳು ಕಣ್ಣಿಲ್ದೇ ಇದ್ದವಳು ಕಣ್ಣು ಕೊಡ್ತಾಳೆ, ಕಾಂತಿಯುತವಾಗಿರ್ತಾಳೆ, ನೇನಾದೇವಿ ಅಂತ ಪ್ರಾರ್ಥನೆ ಮಾಡೋಣ. ಸ್ತನರೂಪೇ ಮಹಾಸ್ತುತೆ ಅಂದರೆ 64 ಪೀಠಗಳಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ದಾಳೆ ಶಕ್ತಿ ಪೀಠಗಳನ್ನ ಪೂಜೆ ಮಾಡೋಣ ಅಂಥೇಳಿ ಜನಗಳೇನು ಮಾಡ್ತಾರೆ, ಅಮ್ಮನವ್ರನ್ನ ಈ ರೀತಿ ನೋಡಬೇಕು, ಆ ರೀತಿ ನೋಡೋದು ಗೊತ್ತಿಲ್ಲ. ಸೊ ಇವ್ರನ್ನೆಲ್ಲ ಎಲ್ಲೆಲ್ಲಿ ನೋಡೋದು, ಒಂದು ಕೆಲಸ ಮಾಡಿ, ನವರಾತ್ರಿಯಲ್ಲಿ 9 ದಿವಸ ಕೂತಿರ್ತಾರೆ. 9 ದುರ್ಗೆಯರನ್ನ ಯಾರು ಪೂಜೆ ಮಾಡ್ತಾರೆ, ಇಷ್ಟೂ ದೇವರ ಫಲ ಒಂದ್ಸರಿ ಸಿಗತ್ತೆ. ಆಗ ಅವಳನ್ನ ಸ್ಮರಣೆ ಮಾಡಿದಾಗ ಆಗ ಶಾಕಾಂಬರಿನಲ್ಲಿ ಪ್ರಾರ್ಥನೆ ಮಾಡಿ ಶಾಂಕರಿ ದೇವಿ ಅಂತ ಸ್ಮರಣೆ ಮಾಡಿಕೊಂಡು 9 ನವದುರ್ಗೆಯರ ಸ್ಮರಣೆ ಮಾಡೋದು ನವದುರ್ಧ ಆರಾಧನೆ ಇದೇ ಪ್ರಯುಕ್ತ. ಸೊ ಹೀಗೆ ಒಂದೊಂದು ವೈಭವ ಬರ್ತಾ ಹೋದಾಗ ನಾವು ಅಶ್ವವೇಗ ಮುಖಾಂತರವಾಗಿ ಕೆಲವು ಗೊತ್ತಿಲ್ಲದೆ ಇರೋಂಥ ವಿಚಾರ ಹೇಳ್ಬೋದು.